ಸಮುದಾಯವನ್ನು ಉದ್ದೇಶಿಸಿ ಈ ಥರದ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಸಮುದಾಯದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಹಾಗಾಗಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅದು ಯಾವುದೇ ಸಮುದಾಯದ ಕಾರ್ಯಕ್ರಮಗಳಾಗ್ಬೋದು, ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥದ್ದು, ಜನ ಸಮುದಾಯದ ಬಗ್ಗೆ ಅಭಿಮಾನ ಇಟ್ಕೊಂಡು ಇವತ್ತು ಇಲಾಖೆಯಿಂದ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು. ನಿಮ್ಮ ಸಮುದಾಯಕ್ಕೂ ಕೂಡ ಒಗ್ಗಟ್ಟಾಗಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಚಪ್ಪಾಳಿಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಈಗ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ದೂರದೃಷ್ಟಿಯ ನಾಯಕರು ಅಂತ ಹೇಳ್ಬೋದು. ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಸರ್ ಪ್ಲೀಸ್. ಎಲ್ಲರಿಗೂ ಮೊಟ್ಟ ಮೊದಲಿಗೆ ಅಮರಶಿಲ್ಪಿ ಜಕಣಾಚಾರ್ಯವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ನನಗೊಂದು ತುಂಬ ಖುಷಿ ಪಡುವಂಥದ್ದು ಇವತ್ತೊಂದು ವಿಶೇಷವಾದ ಒಂದು ಸಂದರ್ಭ ಅಂತ ನಾನು ಅನ್ಕೊತೀನಿ. ಅಂಥ ಒಂದು ಅವಕಾಶ ನಮ್ಮ ಸೋದರಿ ವಿಜಯಲಕ್ಷ್ಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನಮ್ಮ ತಾಲೂಕಿನ ಸೊಸೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಮೊದಲು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ವಿಶೇಷವಾಗಿ ಇವತ್ತೊಂದು ನಿಗಮದ ಅಧ್ಯಕ್ಷರಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಕೂಡ ಒಂದು ವಿಶೇಷ. ಇದು ನಮ್ಮ ಸರ್ಕಾರ ಬಂದ ಮೇಲೆ ನಿಗಮದ ಅಧ್ಯಕ್ಷರು. ನಾನು ಕಾಂಪಿಟೇಷನ್ ಮಾಡಿದೆ, ನಿಮ್ಗೆ ಗೊತ್ತಾಗಲಿಲ್ಲ. ನಾನು ಕಾಂಪಿಟೇಷನ್ ಏನಂದರೆ ನಮ್ಮ ಶಿವಾರ್ ಪಟ್ಟದ ಒಂದು ಹೆಸರು ಪ್ರಪೋಸಲ್ಸ್ ಕೊಟ್ಬಿಟ್ಟಿದ್ದೆ. ನಾನು ಶಿವಾರ್ ಪಟ್ಟಣದವ್ರನ್ನೇ ಈ ಸಾರಿ ನಿಗಮದ ಅಧ್ಯಕ್ಷ ಮಾಡಬೇಕು ಅಂತ ನಾನು ಲೆಟ್ರ್ ಕೊಟ್ಬಿಟ್ಟು ಪ್ರಪೋಸಲ್ಸ್ ಮಾಡಿಬಿಟ್ಟಿದ್ದೆ. ಆಮೇಲೆ ಸರ್ಕಾರ ಮತ್ತು ತೀರ್ಮಾನ ತಕ್ಕಂತೂ ಸಂತೋಷ. ಇವತ್ತು ನೀವು ಕೂಡ ಇಲ್ಲಿ ಭಾಗವಹಿಸಿರೋದು ಗೊತ್ತಾಗಬೇಕಾಗ್ತದೆ, ಗೊತ್ತಾಗಿದೆ, ಅರ್ಥ ಮಾಡಿಕೊಂಡಿದ್ರಿ. ನಾನು ನಿಮಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಈ ಶಿವಾರ್ಪಟ್ಟಣ ಗ್ರಾಮ ಪಂಚಾಯತಿಯ ಚೇರ್ಮನ್ರು ಕೂಡ ಭಾಗವಹಿಸಿದ್ದಾರೆ. ಮತ್ತು ನಿಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಇನ್ನೊಬ್ಬ ಕನ್ನಡ ಸೋಮು ಅವರು ಕೂಡ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ನಾಯಕ್ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಆದಂಥ ಮುನೇಗೌಡರು, ನೌಕರ ಸಂಘದ ತಾಲೂಕಿನ ಅಧ್ಯಕ್ಷರು, ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಆದ ರಾಮಮೂರ್ತಿ ಮತ್ತು ಕಿಟ್ಟಿ ಅವರಿದ್ದಾರೆ. ಮತ್ತು ಶಿವಾರ್ಪಟ್ಟಣದ ಹಿರಿಯರು ಯಜಮಾನರಿದ್ದಾರೆ. ನಿಮ್ಮ ಶಿವಾರ್ಪಟ್ಟಣ ಗ್ರಾಮ ಪಂಚಾಯತಿ PDO ಇದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಮತ್ತು ಮುಖಂಡರುಗಳು ಕೂಡ ವೇದಿಕೆಯಲ್ಲಿ ಕೂರಿಸಿದಿರಿ. ನಾನು ಆವಾಗಲೇ, ಯಾಕಂದರೆ ನಮ್ಮ ವಿಜಯಲಕ್ಷ್ಮಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳಿದೆ. ಅಂದರೆ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ಮನುಷ್ಯ ಅವಕಾಶ ಸಿಕ್ಕಿದಾಗ ಆವಾಗಲೇ ತುಂಬ ಚೆನ್ನಾಗಿ ಹೇಳ್ತದೆ. ಯಾರು ಹೇಳ್ತದೆ, ನೀವಲ್ವಾ, ಅವಕಾಶ ಸಿಕ್ಕಿದಾಗ ಏನಾದರೂ ಒಂದು ಮಾಡಿದರೆ ಶಾಶ್ವತ ಉಳ್ಕೊತದೆ. ಅವಕಾಶ ಶಾಶ್ವತವಾಗಿರಲ್ಲ. ನಾವೆಲ್ಲ ಅದನ್ನು ನಂಬಿಕೊಂಡೇ ಬಂದು ಈ ಎತ್ತರಕ್ಕೆ ಬಂದಿರೋರು. ನಾನು ಖುಷಿಯಾಗಿ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ. ನಾನು 86ರಲ್ಲಿ ರಾಜಕಾರಣಕ್ಕೆ ಬಂದವನು. ನಾನು ತುಂಬ ಕೆಳಹಂತದಿಂದ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, PLA ಬ್ಯಾಂಕು, ಜಿಲ್ಲಾ ಪಂಚಾಯತಿ, ಹಿಂಗೆ ಬಂದವನು ನಾನು. ಅವಕಾಶ ಸಿಕ್ಕಿದಾಗ ಒಳ್ಳೆ ಕೆಲಸ ಮಾಡಿಕೊಂಡು ಬಂದಿರೋದ್ರಿಂದ ಇವತ್ತೆಲ್ಲ ನಾನು ಇವೆಲ್ಲ ಸಾಧನೆ ಮಾಡಿದ್ದೀನಿ ಅಂತ ನನ್ನ ವೈಯಕ್ತಿಕವಾಗಿ ಅನಿಸಿಕೆ ನಂದು. ಫಸ್ಟ್ ಟೈಮ್ ನಾನು MLA ಆದಾಗ ನಾನು MLA ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಂದರ್ಭ ಅವಕಾಶ ನನ್ನ ತಾಲೂಕಿನ ಜನ ಕೊಟ್ಬಿಟ್ರು. ಕೊಟ್ಟಾಗ ನಂದೇನೆಂದರೆ, ನಾನು MLA ಆಗಿಬಿಟ್ಟಿದ್ದೀನಿ. ತುಂಬ ಕೆಳಂತದಿಂದ ರಾಜಕೀಯವಾಗಿ ನನ್ನ ತಾಲೂಕಿನ ಜನ ಅವಕಾಶ ಮಾಡಿಕೊಟ್ಬಿಟ್ಟವ್ರೆ. ಇದು ಶಾಶ್ವತನಾ? ಶಾಶ್ವತ ಅಂದ್ಕೊಂಡು ಕೂಡ ನಾವು ಸಿಕ್ಕಂಥ ಅವಕಾಶದಲ್ಲಿ ಎಲ್ಲೆಲ್ಲಿ ಏನನ್ನು ಮಾಡ್ಬೋದು ಅಂತೇಳಿ ಹುಡುಕಿದಾಗ ಶಾಶ್ವತ ಉಳ್ಕೊಂಡಂಥವ್ದು ಏನು ಈ ತಾಲೂಕಿನ ಇತಿಹಾಸ ಏನಂತ ಹುಡುಕಿದಾಗ ನನಗೆ ಸಿಕ್ಕಿದ್ದು ಶಿವಾರ್ಪಟ್ಟಣ. ಇಲ್ಲಿ ಒಳ್ಳೆಯ ಶಿಲ್ಪಿಗಳು ರಾಜ್ಯ ಮತ್ತು ದೇಶದಲ್ಲಿ ಮತ್ತು ವಿದೇಶದಲ್ಲೂ ಕೂಡ ಶಿವಾರ್ಪಟ್ಟಣದ ಶಿಲ್ಪಿಗಳು ಹೆಸರು ಮಾಡಿದಂಥದ್ದು. ಅದ್ರ ಜೊತೆಗೆ
ಮಾಸ್ತಿ ವೆಂಕಟೇಶಂಗರು ಓದಂಥ ಶಾಲೆ ನೆನಪು ಬಂದಿದ್ದು ನನಗೆ. ಎರಡನೆಯದು, ವೆಂಕಟೇಶಂಗರು ಹುಟ್ಟಿದೂರು ಯಾವುದು? ಹುಟ್ಟಿದ್ದೂರು ಮಾಸ್ತಿ, ಓದ್ದೂರು ಶಿವಾರಪಟ್ಟಣ. ಅವರು ಹುಟ್ಟಿದ್ದೂರು ಮಾಸ್ತಿ. ಮೂರನೆಯದು ಚಿಕ್ಕ ತಿರುಪತಿ. ಈ ಮೂರೇ ನಂಗೆ ನೆನಪು ಬಂದಿದ್ದು. ಈ ಮೂರಲ್ಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕೆ ಹೋದಾಗ ನಂಗೆ ಸಿಕ್ಕಂಥ ಅವಕಾಶದಲ್ಲಿ ಫಸ್ಟ್ ಟೈಮ್ MLA ಮೈತ್ರಿ ಗೌರ್ಮೆಂಟ್, ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ತಿಳ್ಕೊಂಡೋಗ್ಬೇಕು ಈ ವೇದಿಕೆಯಲ್ಲಿ. ಜಿಲ್ಲಾ ಮಂತ್ರಿಗಳನ್ನು, ನಮ್ಮ ಲೀಡರ್ಗಳು ಜಿಲ್ಲಾ ಮಂತ್ರಿನ ಒಂದು ಕಾರ್ಯಕ್ರಮ ಕರೀಲೇಬೇಕು ಕೃಷ್ಣ ಬೈರೇಗೌಡರನ್ನ ಅಂದರು. ಏನು ಕಾರ್ಯಕ್ರಮ ಅದು? ಸೈಕಲ್ ವಿತರಣೆ ಕಾರ್ಯಕ್ರಮ ಏನೋ ಒಂದು ಇಟ್ಕೊಂಡಿದ್ದೀವಿ ನಾವು. ಕೃಷ್ಣ ಬೈರೇಗೌಡರನ್ನ ನಾನು ಕರೆದೆ, ಶಿವಾರಪಟ್ಟಣಕ್ಕೆ ನೀವು ಬರಬೇಕು ಅಂತ. ಬರ್ತೀನಿ ಅಂತಂದರು. ಬಂದಾಗ ನಾನೊಂದು ನೆನಪು ಮಾಡಿದ್ದೇನೆಂದರೆ ಕೃಷ್ಣ ಬೈರೇಗೌಡರಿಗೆ, ನೋಡಿ ನಮ್ಮ ಮಾಲೂರು ತಾಲೂಕಲ್ಲಿ ಇತಿಹಾಸ ಈ ಮೂರು: ಶಿವಾರಪಟ್ಟಣ, ಮಾಸ್ತಿ ಮತ್ತು ಚಿಕ್ಕ ತಿರುಪತಿ. ಇದೇ ಊರಿನವರು ಒಳ್ಳೆ ಅವಕಾಶ ಕೂಡ ಸಿಕ್ಕಿತ್ತು. ಶಾಸಕರಾಗಿದ್ದರು 2 ಸಾರಿ, ಮಂತ್ರಿಗಳು ಕೂಡ ಆಗಿದ್ದರು. ಪಾಪ ಅದೇನು ಮಾಡಲಿಲ್ಲ ಅಂತಲ್ಲ, ಅವಕಾಶ ಸಿಕ್ಕಲಿಲ್ವೇನೋ ಅವ್ರಿಗೆ. ನಾವು ಏನಾದರೂ ಮಾಡಬೇಕು, ಈ ಶಿಲ್ಪಿ ಗ್ರಾಮನ ಏನಾದರೂ ಮಾಡಬೇಕು ಅಂತ ನಾನು ಕೃಷ್ಣ ಬೈರೇಗೌಡರಿಗೆ ನೆನಪು ಮಾಡಿದೆ. ಮಾತಾಡೋಣ ಗೌಡ್ರೆ ಅಂತ ಅಂದಿದ್ದರು. ಮಾತಾಡೋಣ ಅಂತ ಹೇಳಿದ ಮೇಲೆ ಇದನ್ನೇನು ಮಾಡಿದೆ ಅಂದರೆ, ನಮ್ಮ ಮೈತ್ರಿಗೆ ಸರ್ಕಾರ ಇದ್ದ ಫಸ್ಟ್ ಬಜೆಟಲ್ಲೇ ಅಮರಶಿಲ್ಪಿ ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತೇಳಿ ಬಜೆಟಲ್ಲಿ ಡಿಕ್ಲೇರ್ ಮಾಡಿದ್ರು. ಬಜೆಟಲ್ಲಿ ಅನೌನ್ಸ್ ಮಾಡಿಸಿದ್ರು. 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಈ ಶಿವಾರಪಟ್ಟಣನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾಡಿದರು. ಅದಕ್ಕೆ ಮೊದಲು ಅದಕ್ಕೆ ಮಾಡಿದ ಮೇಲೆ ನನಗೆ ಜಮೀನು ಬೇಕು ಅಂತ ಕೇಳಿದರು ಇಲಾಖೆಯವರು. ಈ ಜಾಗನ 4 ಎಕರೆ ನಾನೇ ಗುರುಸಿದೆ. ಈ 4 ಎಕರೆ ಗುರುಸಿ ಇದನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ಒಂದು ಹೋರಾಟ. 4 ಎಕರೆ ಹ್ಯಾಂಡ್ ಓವರ್ ಮಾಡಿಸಿ ಕೆಲಸ ಪ್ರಾರಂಭ ಮಾಡಬೇಕು. ಸರ್ಕಾರ ಬಿದ್ದೋಗ್ಬಿಡ್ತು ಅಧ್ಯಕ್ಷರೇ. ಸರ್ಕಾರ ಬಿದ್ದೋದ್ಮೇಲೆ ನಾನು ಬಜೆಟಲ್ಲಿ 10 ಕೋಟಿ ದುಡ್ಡು ಕೊಡಿಸಿದ ಮೇಲೆ, ಜಮೀನು ಕೊಟ್ಟ ಮೇಲೆ ಈ ಜಾಗನ ತೋರಿಸ್ಲಿಲ್ಲ ನನಗೆ ಯಾರೂ. ಇವತ್ತುವರೆಗೂ ತೋರಿಸ್ಲಿಲ್ಲ. ಇವತ್ತೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ಫೋರ್ಸ್ ಇಲ್ಲದೆ ಇದ್ದಿದ್ರೆ ಈ ಜಾಗ ನಾನು ನೋಡ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಿದೆ ನಾನು. ಏನಪ್ಪ, 10 ಕೋಟಿ ದುಡ್ಡು ಕೊಡಿಸ್ತೀನಿ, ಸರ್ಕಾರ ಬದಲಾವಣೆ ಆಗ್ಬಿಡ್ತದೆ. ಎಲ್ಲೋ ಕೂತ್ಕೊಂಡಿದ್ದ ಗುದ್ಲಿ ಪೂಜೆ ಮಾಡ್ತಾರೆ, ಮತ್ತೆ ಕಾಂಟ್ರಾಕ್ಟ್ಗೆ ಆಸೆ ಪಡ್ತಾರೆ. ಯಾರ್ಯಾರೋ ಕಾಂಟ್ರಾಕ್ಟ್ರು, ನಾನು ಅಂತ. ಅದ್ಯಾರೋ ಒಬ್ಬ ಅಧ್ಯಕ್ಷರಿದ್ದರು. ಆ ಅಧ್ಯಕ್ಷರು ಏನು ನಾನೇ ಮಾಡ್ತಾ ಇದ್ದೀನಿ, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ನಾನು ಮರ್ತೋಗ್ಬಿಟ್ಟೆ. ಬಿಡ್ರಿ, ನಾನು ಭಾಷಣದಲ್ಲಿ ಹೇಳ್ತಾ ಇದ್ದೆ, ಶಿವಾರಪಟ್ಟಣನ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿಸಿದ್ದೀನಿ, 10 ಕೋಟಿ ದುಡ್ಡು ಕೊಡಿಸಿದ್ದೀನಿ ಅಂತ. ಆದರೆ ಏನಾಯಿತು ಏನಾಗಲಿಲ್ಲ ಅನ್ನೋದನ್ನು ಯಾರೂ ತೋರಿಸೋಂಥ ಕೆಲಸ ಮಾಡಲಿಲ್ಲ. ಅದೇ ಇಲ್ಲಿ ಬಂದ ಮೇಲೆ ನನಗೆ ತುಂಬ ನೋವಾಗಿದ್ದು, ಬೇಜಾರಾಗಿದ್ದು ಅನ್ನೋದು ಬರೀ ಕಾಂಪೌಂಡ್ ಒಂದು ಕಾಣಿಸ್ತಾ ಇದೆ. ಮತ್ತು ಇದೊಂದು ಬಿಲ್ಡಿಂಗ್ ಬೇಕಾಗಿದೆ. ಚೌಟ್ರಿನ ಇದು ಬೇಕಿತ್ತ? ಚೌಟ್ರಿ ಇದು ಬೇಕಿರಲಿಲ್ಲ. ನಮ್ಮ ಉದ್ದೇಶ ಏನು? ಒಂದು ಟ್ರೈನಿಂಗ್ ಸೆಂಟರ್ ಬೇಕು ಅಂತೇಳಿ ಅವಾಗಲೇ ಕೇಳ್ತಾ ಇದ್ರು. 100% ನಾವು ಅವತ್ತು ಅಂದ್ಕೊಂಡಿದ್ದೇನೆ, ಎಲ್ಲ ಶಿಲ್ಪಿಗಳಿಗೆ ಕಾಂಪೌಂಡ್ ಒಳಗಡೆ ಇರಬೇಕು, ಕುಟೀರ ಮಾಡಬೇಕು, ಟ್ರೈನಿಂಗ್ ಸೆಂಟರ್ ಮಾಡಬೇಕು. ಈ ರಾಜ್ಯದಲ್ಲಿ ಎಲ್ಲಾದರೂ ಶಿಲ್ಪಿಗಳಿದ್ದಾರೆ ಅಂದರೆ ಶಿವಾರಪಟ್ಟಣ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲ. ನನ್ನ ಅಧ್ಯಕ್ಷನ ಅವಾಗಲೇ ಮಾತಾಡಿದೆ. ಜನಾಂಗ ಇರ್ಬೋದು, ಆದರೆ ಈ ಶಿಲ್ಪಿ ವೃತ್ತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿವಾರಪಟ್ಟಣ ಬಿಟ್ಟರೆ ಬೇರೆ ಯಾವ ಹಳ್ಳಿ ಕೂಡ ಇಲ್ಲ. ಇದಾಗಲಿಲ್ಲ ಅಂಥೇಳಿ ಈ ಒಳಗಡೆ ಬಂದಾಗ ಭಾರಿ ನೋವಾಗಿದ್ದು, ನನಗೆ ತುಂಬ ಬೇಜಾರಾಗಿದ್ದು ನನಗೆ. ಬಂದಂಥ ಸರ್ಕಾರ ಏನು ಮಾಡಬೇಕು ಅಂತ ಕನಿಷ್ಠ ಒಬ್ಬ ಶಾಸಕನ ಇಲ್ಲಿ ಕರೆಸ್ಕೊಂಡು ಒಂದು ಪ್ಲಾನನ್ನು ಮಾಡಿಕೊಂಡು, ನಾನು ಏನು ಅಂದ್ಕೊಂಡಿದ್ದೆ ಅವತ್ತು ಮಾಡಿಸೋ ದಿನ ನನ್ನ ಕೇಳಲಿಲ್ಲ, ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ನಿಮ್ಮ ನಿಗಮದವರು ಅಷ್ಟೇ, ಸಂಬಂಧಪಟ್ಟ ಅವತ್ತಿದ್ದಂಥ ಅಧಿಕಾರಿಗಳು ಅಷ್ಟೇ ತಗೊಳ್ಳಿಲ್ಲ. ತಗೊಂಡಿಲ್ದಕ್ಕೆ ಇದು ಈ ಥರ ಆಗಿದೆ.
ಉದ್ಘಾಟನೆ ಕೂಡ ಕರೆದಿಲ್ಲ, ಎಲ್ಲ ಉದ್ಘಾಟನೆ ಆಯ್ತಂತೆ, ಅದು ಕೂಡ ಗೊತ್ತಿಲ್ಲ ನನಗೆ. ಬೇಜಾರಾಗ್ತದೆ. ಅದರಿಂದ ಅದೇನಾದರೂ ಆಗಲಿ, ಇವತ್ತು ಒಳ್ಳೆ ದಿನಗಳು, ಒಳ್ಳೆ ಅವಕಾಶ. ರಾಜ್ಯದಲ್ಲಿ ಸರ್ಕಾರ ಇದೆ, ಗಟ್ಟಿ ಸರ್ಕಾರ ಇದೆ. ಸರ್ಕಾರದಲ್ಲಿ ನಿಮ್ಮ ಶಾಸಕ ಉಳ್ಕೊಂಡವ್ರೆ. ಆವಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನಮ್ಮ ಶಿಲ್ಪಿಗಳು 2 ಸಾರಿ ಎಮ್ ಎಲ್ ಎ, 2 ಸಾರಿ ಅಲ್ಲಪ್ಪ 3 ಸಾರಿ ಎಮ್ ಎಲ್ ಎ. ಈ ಕರ್ನಾಟಕ ರಾಜ್ಯದಲ್ಲಿ 1 ಸಾರಿ ಎಲೆಕ್ಷನ್ ಆಗ್ತದೆ, ಕೌಂಟಿಂಗ್ 1 ಸಾರಿ ಆಗ್ತದೆ. 5 ವರ್ಷಕ್ಕೆ 1 ಸಾರಿ ಎಲೆಕ್ಷನ್ ಆಗ್ತದೆ, ಕೌಂಟಿಂಗು ಒಂದೇ ಸಾರಿ ಆಗೋದು. ಅದೇ ನಿಮ್ಮ ನಂಜೇಗೌಡ್ರಿಗೆ ಹಂಗಲ್ಲ, 5 ವರ್ಷಕ್ಕೆ 1 ಎಲೆಕ್ಷನ್ನು, 2.5 ವರ್ಷಕ್ಕೆ 1 ಕೌಂಟಿಂಗ್, ಮತ್ತು ಇನ್ನೊಂದು 2.5 ವರ್ಷಕ್ಕೆ 1 ಕೌಂಟಿಂಗು. ಆ 2.5 ವರ್ಷ ತಿಂದಿರೋ ನೋವು ನಾನು ಏನೂ ಇಲ್ಲದೆ, ಆ ಭಗವಂತ ಇದ್ದ. ಎಷ್ಟೋ ಜನ ನಮ್ಮ ಅಭಿಮಾನಿಗಳು ದೇವಸ್ಥಾನಗಳು ಪೂಜೆ ಮಾಡಿದರು, ಧೈರ್ಯ ಕೊಟ್ಟರು. ಧೈರ್ಯ ಇತ್ತು ನನಗೆ, ನಾನೇನೂ ಮಾಡಿಲ್ಲ. ಆದರೆ ಕೌಂಟಿಂಗೂ ಆಗೋಯಿತು. ಅದು ಕೂಡ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ನಿಮ್ಮ ನಂಜೇಗೌಡ ದಾಖಲೆಯಲ್ಲಿ ಇತಿಹಾಸ ಪಡೆದು ಸೇರಿಸ್ಬಿಟ್ರು, ಪುಣ್ಯಾತ್ಮರು. ಇನ್ನೇನು ಮಾಡೋಕ್ಕಾಗಲ್ಲ. 2.5 ವರ್ಷ. ನೆಕ್ಸ್ಟ್ ಏನು ಕಾರ್ಯಕ್ರಮ, ಅಧ್ಯಕ್ಷರು ನಮ್ಮ ಪಾರ್ಟಿಯವರು ಆಗಿಬಿಟ್ಟವ್ರೆ. ಸರ್, ನೀವೇನಾದ್ರು ನಿಮ್ಮ ಹೆಸ್ರಿಗೆ ಬರಬೇಕಾದ್ರೆ, ನಿಮ್ಮ ಒಳ್ಳೆ ಹೆಸರು ಬರಬೇಕಾದ್ರೆ ನಾನಿದ್ದೀನಿ. ನಮ್ಮ ನೆಕ್ಸ್ಟ್ ಏನಂದ್ರೆ, ಇಲ್ಲಿ ಈ 4 ಎಕರೆ ಜಮೀನು ಏನದೆ ಇದನ್ನ ಬಿಟ್ಬಿಡ್ರಿ. ಇದನ್ನೇನಕ್ಕೆ ಇಟ್ಕೊಳ್ಳೋಣ ಅಂದರೆ, ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಅವರೇ, ಇಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು. ಏನು ನೀವು ಈ ಕಾರ್ಯಕ್ರಮ ಮಾಡ್ತೀರಿ, ಜಕಣಾಚಾರಿ ಜಯಂತಿ ಕಾರ್ಯಕ್ರಮ, ಜಿಲ್ಲಾ ಕೇಂದ್ರದ ಕಾರ್ಯಕ್ರಮ ಇಲ್ಲಿ ಮಾಡೋಣ. ಜಿಲ್ಲೆಯವರಲ್ಲಿ ಇಲ್ಲಿಗೆ ಬರಲಿ, ಅದಕ್ಕಾದ್ರೂ ಉಪಯೋಗ ಆಗಲಿ. ಎಲ್ಲ ಶಿಲ್ಪಿಗಳು ಮತ್ತು ಈ ಜನಾಂಗದವ್ರು ಬಂದಾಗ, ಹೌದಾ ಇಲ್ಲಿ ಇರ್ತಾರೆ ಇದೆಯಲ್ಲ ನೋಡೋಂಥ ಅವಕಾಶ ಮಾಡಿಕೊಡೋಣ. ನೀನೇನಾದ ಮೊದಲೇ ನನಗೆ ಹೇಳಿದರೆ ಈ ಪ್ರೋಗ್ರಾಮು ಜಿಲ್ಲಾಧಿಕಾರಿಗಳು ಬರೋಕ್ಕೂ ಹೇಳ್ತಾ ಇದ್ದೆ, ಟೋಟಲ್ ಡಿಸ್ಟಿಕ್ ಲೆವೆಲ್ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಇಲ್ಲಿ ಬರೋಕ್ಕೆ ಹೇಳ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ, ನೋಡಪ್ಪ ನಾನು ಹಿಂಗೆ ಮಾಡಿದೆ, ಹಿಂಗಿದ್ದೋಗದೆ, ಇವತ್ತು ಸರ್ಕಾರ ಇದೆ, ನೀವು ಅಧಿಕಾರಿಗಳಿದ್ರಿ, ನಾವು ಸೇರ್ಕೊಂಡು ಏನೋ ಮಾಡ್ಬೋದು ಅಂತ ಹೇಳ್ಬೋದಾಗಿತ್ತು. ನನಗೆ ಇಷ್ಟೊಂದು ಐಡಿಯಾ ನೀವು ಯಾರು ಡೀಪಾಗಿ ಬಂದು ಮಾತಾಡಿಲ್ಲ. ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟೆ. ಬಂದ ತಕ್ಷಣ ಕಾಂಪೌಂಡ್ ಬಂದ ತಕ್ಷಣ ನಾ ಎಲ್ಲೇದು ಅಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಗೆ ಕೇಳ್ಕೊಂಬಂದೆ. ಎಲ್ಲಯ್ಯ ನಾವು ಮಾಡಿದ್ದು, 4 ಎಕರೆ ಜಮೀನು ಕೊಟ್ಟಿದ್ದು, 10 ಕೋಟಿ ಖರ್ಚು ಮಾಡಿದ್ದು, ಎಲ್ಲಯ್ಯ ಅಂತ ಬಂದರೆ ಇದು ಕಾಡಾಗಿ ಬಂದಂಗಿತ್ತು. ಒಳಗಡೆ ಬರ್ತೀನಿ, ಕಾಡಾಗಿ ಒಂದು ಬಿಲ್ಡಿಂಗ್ ಕಾಣಿಸ್ತದೆ. ಅದ್ರ ಜೊತೆಗೆ ಪಾಪ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯ ಪ್ರತಿಮೆಯನ್ನು ಕೂಡ ಅಲ್ಲಿಸ್ಬಿಟ್ಟಿದ್ದೀನಿ. ನೀವು ಯಾವಾಗ ಬತ್ತಿರೋ ಬರಲ್ಲ ನನಗೆ ಗೊತ್ತಿಲ್ಲ. ಏನಪ್ಪ, ಅದಕ್ಕೆ ನಾನು ಬೇಜಾರಲ್ಲಿ ಹೇಳ್ತಾ ಇದ್ದೀನಿ. ನೀವು ಯಾರೂ ಬೇಜಾರು ಬಿಡಬೇಡ್ರಿ. ಇವತ್ತು ಒಳ್ಳೆ ಅವಕಾಶ ಇದೆ ಅಧ್ಯಕ್ಷರೇ. ನಾನು ಕೂಡ ಸರ್ಕಾರದಲ್ಲಿ ಇದು ಪ್ರಸ್ತಾಪ ಮಾಡ್ತೀನಿ. ಸಾಧ್ಯವಾದಷ್ಟು ನಾಳೆ ಬಜೆಟಲ್ಲಿ ಇದು ಟ್ರೈನಿಂಗ್ ಸೆಂಟರ್, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಜಮೀನು ಕೊಟ್ಟಿದ್ವಿ, ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿದ್ವಿ, 10 ಕೋಟಿ ದುಡ್ಡು ಕೊಡಿಸಿದ್ವಿ, 7 ಕೋಟಿ ಖರ್ಚು ಮಾಡಿದ್ವಿ ಅಂತೇಳಿ ಲೆಕ್ಕೊಟ್ಟವು. ನಾವು ಹುಡ್ಕೋದು ಬೇಡ, ಎನ್ಕೋರಿ ಬೇಡ. ಎನ್ಕೋರಿಗೆ ಮಾಡಿದ್ರೆ ತುಂಬ ಜನ ಅಧಿಕಾರಿಗಳು ಹೋಗ್ಬಿಡ್ತಾರೆ. ಏನು 7 ಕೋಟಿ ಖರ್ಚು ಮಾಡವ್ರಪ್ಪ ಇಲ್ಲಿ? 7 ಕೋಟಿ ಖರ್ಚು ಮಾಡವ್ರ ಇಲ್ಲಿ? ಸುಮ್ಮನೆ ಅದೆಲ್ಲ ಆಗಲ್ಲ. ಸುಮ್ಮನೆ ತಲೆ ಕೆಡಿಸೋದು ಬೇಡ, ವೈಯಕ್ತಿಕವಾಗಿ ದ್ವೇಷ ಮಾಡೋದು ಬೇಡ. ಇನ್ನು ನೀವೇನು ಮಾಡಬೇಕಾದ್ರೆ, ಈಗ ನಾನು ಮೇಡಮ್ ಕೇಳಿದೆ, ಏನಮ್ಮ ಅಂತ. ಅಣ್ಣ ಇನ್ನು 3 ಕೋಟಿ ಅದಣ್ಣ, ನಿಗಮದವರು ನಮಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಹೌದನಮ್ಮ? ನೀವು ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಇವರು 3 ಕೋಟಿ ಇನ್ನೇನು ಮಾಡ್ಬೇಕು ಪ್ಲಾನ್ ಮಾಡೋಣ. ನಾವು ಕೂತು 3 ಕೋಟಿಗೂ ಪ್ಲಾನ್ ಮಾಡೋಣ. ಮತ್ತೆ ಸಾಧ್ಯವಾದ ನಾಳೆ ಬಜೆಟ್ ಮುಖ್ಯಮಂತ್ರಿಗಳು ನೀವು ಬರ್ರಿ ನನ್ನ ಜೊತೆಲಿ, ನೀವು ಮುಖ್ಯಮಂತ್ರಿ ಮುಂದೆ ಹೋಗೋಣ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಜಮೀನು ಕೊಟ್ಟಿದ್ವಿ, ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿದ್ವಿ, ಅಲ್ಲಿ ಏನೂ ಆಗಿಲ್ಲ. ಕನಿಷ್ಠ ಟ್ರೈನಿಂಗ್ ಸೆಂಟರನ್ನು ಮಾಡಬೇಕು ಅಂತೇಳಿ ಬಜೆಟಲ್ಲಿ ಅನೌನ್ಸ್ ಮಾಡೋಕ್ಕೆ ನೀವು ಕೂಡ ಸರ್ಕಾರದ ಒತ್ತಡ ಹಾಕಿ ಮಾಡೋಂಥ ಪ್ರಯತ್ನ ಮಾಡೋಣ. ಆಮೇಲೆ ಇದು ಒಂದೇ ಅಲ್ಲ ನಾನು ಮಾಡಿದ್ದು, ಇದು ಶಿವಾರ್ಪಟ್ಟಣಕ್ಕೆ ಇದು ಮಾಡಿದ್ದು ಒಂದು ಖುಷಿ ನನಗೆ. ಅದ್ರ ಜೊತೆಗೆ ವೆಂಕಟೇಶ್ ಅಂಗರು ಓದಿದ್ರ ಶಾಲೆ, ಅದಕ್ಕೆ 40 ಲಕ್ಷ ಕೊಡಿಸಿದೆ. ಇಲ್ಲೇ ಎಷ್ಟು 53 ಲಕ್ಷ ಕೊಡಿಸ್ದೆ. ಅವರು ಓದಿದಂಥ ಶಾಲೆನ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ 50 ಚಿಲ್ಲರೆ ಲಕ್ಷ ದುಡ್ಡು ಕೂಡ ಕೊಡಿಸ್ದೆ. ಆ ಜೊತೆಗೆ ಊರಿಗೆ ರಸ್ತೆ ಇರಲಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಿಮಗೆ ಕೋಲಾರ ರಸ್ತೆಯಿಂದ
ಉಂಗೇನಹಳ್ಳಿಂದನ ಶಿವಾರ್ಪಟ್ನಕ್ಕೆ ರಸ್ತೆ ಮಾಡಿಸ್ದೆ. ಎಲ್ಲ ಹೇಳ್ಬೇಕಿಲ್ಲಿ. ಒಂದ್ಸಾರಿ ಯೋಚನೆ ಮಾಡ್ರಪ್ಪ, ಯಾರ್ಯಾರು ಕೂಟ ಹಾಕಿದ್ರು ಯಾವ ಪಾರ್ಟಿ ಇದ್ದ ಬೇರೆ ಪ್ರಶ್ನೆ ನಾನು ಕೇಳಕ್ಕೆ ಹೋಗಲ್ಲಪ್ಪ. ರಸ್ತೆ ಇತ್ತ ಕೇಳ್ರಿಪ್ಪ. ಉಂಗೇನಹಳ್ಳಿಯಿಂದ ಕೋಲಾರ ಮುಖ್ಯ ರಸ್ತೆಯಿಂದ ಉಂಗೇನಹಳ್ಳಿಯಿಂದ ಶಿವಾರ್ಪಟ್ನ ರಸ್ತೆ ಇತ್ತ, ಶಿವಾರ್ಪಟ್ಟಿಂದ ನರ್ಸಾಪುರ ರಸ್ತೆ ಇತ್ತ, ನರ್ಸಾಪುರದಿಂದ ಮಾಲೂರು ರಸ್ತೆ ಇತ್ತ. ಇತ್ತೇನಪ್ಪ. ಅದ್ರ ಜೊತೆಗೆ ಒಂದು ಇಂಡಸ್ಟ್ರಿಯಲ್ ರಸ್ತೆ ಆಗ್ತದೆ. ಬಾವನಹಳ್ಳಿಯಿಂದನೂ ಸ್ವಲ್ಪ ಮುಂದಕ್ಕೆ ಬಂದು ನಿಲ್ಲಿಸ್ಬಿಡ್ತಾರೆ. ನಾನು KDBಗೆ ಹೋಗಿ ಅಧ್ಯಕ್ಷರೇ ನಾನೊಂದು ಮಾತು ಹೇಳಿದೆ, ಅಲ್ಲಿ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿದ್ವಿ, ನೀವು ಇನ್ನು 1.5-2 ಕಿಲೋಮೀಟರ್ ಬಿಟ್ಬಿಟ್ಟಿದ್ದೀರಿ, ಅದು ಡಬಲ್ ರೋಡ್ ಮಾಡಿಕೊಡ್ಬೇಕು ಆ ಶಿಲ್ಪಿ ಗ್ರಾಮಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನೀವು ಅಲ್ಲಿ ನೋಡ್ಬೋದು. ಊರತ್ತು ನಿಂತ್ಕೊಂಡ್ರೆ ಅಲ್ಲಿ ದೊಡ್ಡ ರಸ್ತೆಯನ್ನು ಮಾಡ್ತಂದು ಬಿಟ್ಟಿದ್ದೀನಿ. ಅಲ್ಲಿ KDBಯಿಂದನೇ ಮಾಡಿಸಿದೆ ನಾನು. ಹೌದೇನಪ್ಪ ಮೆಂಬರು? ಈ ಊರಲ್ಲಿ ಏನೇನು ಕೇಳಿದ್ರೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಒಳ್ಳೆ ರೆವಿನ್ಯೂ ಬರ್ತದೆ, ಕೋಟಿಗಳು ಬರ್ತದೆ ಇಂಡಸ್ಟ್ರೀಸ್. ಅವರು ಪಾಪ ಮೆಂಬರ್ಗಳನ್ನ ಭಾಗ ಹಂಚ್ಕೊಳಕ್ಕೆ ಬಿಡಲಿಲ್ಲ ನಾನು. ಮೆಂಬರ್ಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನು ಮಾಡ್ತಾರೆ, ಏನಾದ್ರು ದುಡ್ಡು ಬಂದರೆ ಭಾಗ ಹಂಚ್ಕೊಂಡ್ಬಿಡ್ತಾರೆ ಎಲ್ಲ. ನಾನು ಒಂದು ಮಾತು ಹೇಳಿದೆ, ನಾನು ಅವ್ರಿಗೆ ಆಡಳಿತ 5 ವರ್ಷ ಇನ್ನೂ ಮುಗಿತಾ ಬಂತು, ಅವ್ರಿಗೆ ನಾನು ಧನ್ಯವಾದ ಕೂಡ ಹೇಳ್ಬೇಕಾಗ್ತಿದ್ವಿ ವೇದಿಕೆಯಲ್ಲಿ. ಶಿವಾರ್ಪಟ್ನ ಗ್ರಾಮ ಪಂಚಾಯತಿ ಅವರಿಗೆ ನಾನು ಏನು ಹೇಳಿದೆ ಅದೇ ಮಾಡಿದ್ರು. ಒಂದೊಂದು ಊರಿಗೆ 1 ಕೋಟಿ, ಒಂದೊಂದು ಊರಿಗೆ 50 ಲಕ್ಷ. ಸರ್ಕಾರ ದುಡ್ಡೆಲ್ಲ, ಸರ್ಕಾರ ದುಡ್ಡು ಎಷ್ಟು ಬರ್ತದೆ ನಿಮ್ಗೆ ಗೊತ್ತಿರೋದು. ಒಂದು ಮೆಂಬರ್ಗೆ ಒಂದು 50, 60, 75 ಲಕ್ಷ ಬರ್ಬೋದು. ಇಲ್ಲಿ ಏನು ಇಂಡಸ್ಟ್ರೀಸು ರೆವಿನ್ಯೂ ಬರ್ತಾ ಇತ್ತು, ಒಂದೊಂದು ರಸ್ತೆ ಕಂಪ್ಲೀಟ್ ಕಾಂಕ್ರೀಟ್ ರಸ್ತೆಗಳು ಮಾಡೋಂಥದ್ದು, ಶಾಶ್ವತವಾಗಿ ಉಳ್ಕೊಂಡಂಥ ಕೆಲಸ ಮಾಡೋಂಥದ್ದು. ಈ ಗ್ರಾಮ ಪಂಚಾಯತ್ 5 ವರ್ಷ ಕೊಟ್ಟಂಥ ಆಡಳಿತ ನಾನು ಹೇಳ್ದಂಗೆ ಮಾಡ್ಕೊಂಡು ಹೋದರು. ಅದರಿಂದನೂ ಕೂಡ ಇವತ್ತು ಶಿವಾರ್ಪಟ್ನ ಒಂದು ಲೆವೆಲ್ಗೆ ಬಂದಿದೆ. ಇವೆಲ್ಲ ಆಗಿದೆ. ಇನ್ನು ಮುಂದೆ ಒಳ್ಳೆ ಅವಕಾಶ ಇದೆ. ಆದಷ್ಟು ನಾನು CMಗೆ ಹೋಗುವ ನಾನು ಹೋಗುವ ನಿಮ್ಗೊಂದು ಫೋನ್ ಮಾಡ್ತೀನಿ, ಬಂದುಬಿಡ್ರಿ, ನಾನೊಂದು ಲೆಟ್ರ್ ಕೊಡ್ತೀನಿ. ನಾವು CM ಹತ್ರ ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿ ನಾಳೆ ಬಜೆಟಲ್ಲಿ ಏನಾದರೂ ಮಾಡಿ ಇದು ಟ್ರೈನಿಂಗ್ ಸೆಂಟ್ರ್ ಅಂತಲ್ಲಿ ಅನೌನ್ಸ್ ಮಾಡಿಸಿ ಅದಕ್ಕೆ ಬೇಕಾದಂಥ ಒಂದು ಅನುಕೂಲ ಮಾಡಿಸ್ಕೊಟ್ರೆ ಅದು ಪಾಠಕ್ಕೆ ನಡ್ಕೊಂಡು ಹೋಗ್ತದೆ. ಇದು ಮಾಡೋಣ ಅಂತೇಳಿ ವಿಶೇಷವಾಗಿ ನಾವು ಅವತ್ತು ಸಹಕಾರ ಯಡಿಯೂರಪ್ಪನವ್ರು ಕೊಡಲಿಲ್ಲ ನಮಗೆ, ಗ್ಯಾಪ್ ಕಿಟ್ಕೊಳ್ರಿ, ಸರ್ಕಾರ ಕೊಡಲಿಲ್ಲ. ಬಂದಂಥ ಸರ್ಕಾರ ಏನಾಯಿತು, ಅವಾಗಲೇ ಉದ್ಘಾಟನೆನೂ ಕೇಳಲಿಲ್ಲ ನನ್ನ. ಕನಿಷ್ಠ ಇಲ್ಲಿ ಏನು ಮಾಡಬೇಕಪ್ಪ, ಅವತ್ತಿನ MLA ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ರು, ಏನು ಪ್ಲಾನ್ ಯಾವ ಥರ ಮಾಡಬೇಕು ಅಂತೂ ಕೇಳಲಿಲ್ಲ. ನಾನು ಮಾಡಿದ ಪ್ಲಾನೆಲ್ಲ ಚೇಂಜ್ ಮಾಡಾಕ್ಬಿಟ್ಟು ಅವ್ರು ಬೇಕು ಅಂತ ಮಾಡಿ ಇಲ್ಲೊಂದು ಚೌಟ್ರಿ ಮಾಡಿಟ್ಟವ್ರೆ. ಅದು ಮದುವೆ ಮಾಡ್ಕೊಂಡ್ರೆ ಏನಪ್ಪ, ಯಾರನ್ನ ಇಲ್ಲ ಮದುವೆ ಇದು ಮಾಡ್ಕೊಂಡ್ರಾ? ಅದೂ ಇಲ್ಲ, ಅದು ಕೂಡ ಇಲ್ಲ. ಸಾರ್ಥಕ ಆಯಿತು ಇದು ಮಾಡಿದ ಮೇಲೆ. ನನ್ನ ಪ್ರಕಾರ 5 ವರ್ಷ ಮೇಲೆ ಆಯಿತು ನಾನು ಮಾಡಿದ್ದನ್ನು. ಆದರೂ ಕೂಡ ಈ ವೇದಿಕೆ ಇವತ್ತು ನೀವು ಕೂತ್ಕೊಂಡು ಒಂದು ಭಾಷಣ ಮಾಡೋಕ್ಕಾದ್ರೆ ಸಿಕ್ಕೋತೀವಿ ಜಾಗ, ಅದಕ್ಕೊಂದು ಸಾರ್ಥಕ ಆಗೋಯ್ತು ಏನಪ್ಪ. ಅದಕ್ಕೆ ಇದು ಒಂದು ಶಿವಾರ್ಪಟ್ನ. ಆಮೇಲೆ ಮಾಸ್ತಿ ಕೂಡ ಅಷ್ಟೇ. ಎರಡನೇದು ನಾನು 3 ಹೇಳಿದೆ, ಮಾಸ್ತಿ, ಶಿವಾರ್ಪಟ್ನ, ಚಿಕ್ಕ ತಿರುಪತಿ. ಮಾಸ್ತಿಯವರು ಹುಟ್ಟಿದವರು ಏನೇನೂ ಇರಲಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪಾಪ ಅವ್ರದ್ದೊಂದು ಹಳೆಯ ಮನೆ ಇತ್ತು, ಒಂದು ರೂಮು, ಒಂದು ಲೈಬ್ರರಿ. ಅವ್ರ ಹೆಸರು ಅಷ್ಟೇ ತನಮ್ಮ. ಆ ಲೈಬ್ರರಿ ಬಿಟ್ಟು ಏನೂ ಇಲ್ಲ ಅವ್ರ ಹೆಸರು ಹೇಳೋಕ್ಕೆ. ಹಳ್ಳಿಕ್ಕಿದ್ಲು ಕಡಬಾಟು ತಮಿಳ್ನಾಡು ಬಾರ್ಡ್ರು. ಕೋಟಿಗಳು ಹಾಕ್ಸ್ದೆ ಎಲ್ಲಿಗೆ, ಮಾಸ್ತಿಗೆ. ಅವ್ರ ಹೆಸರಲ್ಲಿ 25 ಕೋಟಿಯಲ್ಲಿ ವಸತಿ ಶಾಲೆಯನ್ನು ಈಗ ಉದ್ಘಾಟನೆಗೆ ರೆಡಿ ಆಗಿದೆ. ಎಲ್ಲ ಕಂಪ್ಯೂಟರ್ ಮುಖ್ಯಮಂತ್ರಿ ಬಂದು ಉದ್ಘಾಟನೆ ಮಾಡಬೇಕಾದ್ರೆ 25 ಕೋಟಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್. ಹೆಮ್ಮೆಯಿಂದ ಹೇಳೋದು ನಾನು, ಮಾಡಂತವ್ದು ಹೇಳೋದು. ಶಕ್ತಿರ್ಪತಿ ಅಷ್ಟೇ. ಸಿದ್ದರಾಮಯ್ಯವ್ರು ಮೊದಲು ಮುಖ್ಯಮಂತ್ರಿ ಆಗೋದು 108 ಅಡಿ ಗೋಪುರಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗ ಶಾಸಕರು ಬೇರೆ ಇದ್ದರು, ಸರ್ಕಾರ ನಮ್ಮದೇ ಇತ್ತು. ಮುಜರಾಯಿ ಮಂತ್ರಿ ಜಯಚಂದ್ರ ಅವರಿದ್ದರು, ಅವರೇ ಬಂದು ಪೂಜೆ ಮಾಡಿದರು. ಆಮೇಲೆ ನಾನು ಶಾಸಕರಾದ್ಮೇಲೆ ಫಾಸ್ಟಾಗಿ ಕೆಲಸ ಮಾಡಿಸಿದ್ದು. ಉದ್ಘಾಟನೆ ಮಾಡೋಕ್ಕೆ ಬಿಡಲಿಲ್ಲ ನಾನು. ಯಾರು BJP ಅವರು, ಇವನ ಹೆಸರು ಬಂದುಬಿಡ್ತದೆ ಅಂತೇಳಿ ಉದ್ಘಾಟನೆ ಮಾಡೋಕ್ಕೆ ಬಿಡಲಿಲ್ಲ. ಉಳಿದೋಯ್ತು, ನೆಕ್ಸ್ಟ್ ನಾವು ಬಂದುಬಿಡ್ತೀವಿ, ನಾವು ಉದ್ಘಾಟನೆ ಮಾಡಬೇಕು ಅಂತಿದ್ರು. ಮತ್ತು 2ನೇ ಸಾರಿ ಕಷ್ಟದಲ್ಲೂ ಗೆದ್ದುಬಿಟ್ಟ ಮೇಲೆ ಇವತ್ತು ಉದ್ಘಾಟನೆ ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಇವತ್ತು 25 ಕೋಟಿಯಲ್ಲಿ ಸಿಖ್ ತಿರುಪ್ತಿಯನ್ನು ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಂಡು ಡೆವಲಪ್ ಮಾಡ್ತಾ ಇದ್ದೀವಿ 25 ಕೋಟಿಯಲ್ಲಿ. ಈ 3 ಕೂಡ ವಿಶೇಷವಾಗಿ ತಗೊಂಡಿದ್ದೀವಿ. 3 ತಗೊಂಡಿವಿ, 3 ಸಕ್ಸಸ್ ಆಗಿದ್ದೀವಿ. ಮತ್ತು ಇನ್ನೊಂದು ನಮ್ಮ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ಸ್ ವಿಷಯಕ್ಕೆ ಬಂದಾಗ ಈಗ ನಿಮ್ಮ ಶಿವಾರ್ಪಟ್ನ ರೋಡ್ ಹೆಂಗಾಗದೆ, ದೇವನಹಳ್ಳಿ, ವಿಜಯಪುರ, ವೇಮಗಲ್, ನರಸಾಪುರ ಮತ್ತು ಶಿವಾರ್ಪಟ್ನ ಮೇಲೆ ನಮ್ಮ ದೊಡ್ಡ ಶಿವಾರ್ ಗೇಟಿಂದ ಚೆನ್ನೈ ಎಕ್ಸ್ಪ್ರೆಸ್ ರೋಡ್, ಅಲ್ಲಿಂದ ಮಾಲೂರಿಂದ ತಮಿಳ್ನಾಡು ಗಡಿವರೆಗೂ 4 ಲೈನ್ 3200 ಕೋಟಿ ರೂಪಾಯಿ. ಮತ್ತು ಮಾಲೂರಲ್ಲಿ 3.5 ಕಿಲೋಮೀಟರ್ ಫ್ಲೇವರ್,
ಮತ್ತು ಸೀತಾಕ್ನಲ್ಲಿ ಮಾಲೂರಿಂದ ಹೊಸಕೋಟೆವರೆಗೂ ವೈಟ್ ಟಾಪಿಂಗ್ ಕಾಂಕ್ರೀಟ್ ರಸ್ತೆ, 4 ಪತಲ ರಸ್ತೆ ಕಾಂಕ್ರೀಟ್ ರಸ್ತೆ. ಸೀತನಾಯಕ ಮಾಲೂರಿಂದ 6 ಕಿಲೋಮೀಟರ್ ಮುಂದಿಂದ ಹಿಡಿದು ಹೊಸಕೋಟೆವರೆಗೂ ಡಾಂಬರ್ ಹಾಕಿದರೆ ನೆಲ ಅದು ಉಳಿತಾ ಇಲ್ಲ ಅಂತ ಹೇಳ್ಬಿಟ್ಟು ವೈಟ್ ಟಾಪಿಂಗ್ ಮಾಡಿಸಿದ್ವಿ. ಸುಮಾರು ಯೋಜನೆ, ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್ಲು, ಮಾಲೂರು ಕೆರೆ ಅಭಿವೃದ್ಧಿ, ಎಲ್ಲೆಲ್ಲಿ ಕೆಟ್ಟ ರಸ್ತೆ ಇವೆಲ್ಲ ಕೂಡ ಈ ಸರ್ಕಾರ ಬಂದ ಮೇಲೆ 2ನೇ ಅವಧಿಗೆ ನಾನು ಶಾಸಕನಾದ ಮೇಲೆ ಮಾಡಿದ್ದೀನಿ. ವಿಶೇಷವಾಗಿ ಶಿವಾರಪಟ್ಟಣಕ್ಕೆ 1 ಪಾಯಿಂಟ್ ಪ್ರೋಗ್ರಾಮ್ ಒಂದೇ ಒಂದು ಅಧ್ಯಕ್ಷ ಕರೆಸಿದ್ದು ಒಳ್ಳೆಯದಾಯಿತು. ಅಧ್ಯಕ್ಷರು ನಾನು ಇಬ್ಬರೂ ಸೇರಿ ಮುಖ್ಯಮಂತ್ರಿ ಮುಂದೆ ಹೋಗಿ ಇನ್ನೊಂದು ಅವಕಾಶವನ್ನು ತಗೊಂತೀನಿ. ನಮಸ್ಕಾರ. ಶಾಸಕರುಗಳಿಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಗೌರವಿಸಿ ಅವ್ರನ್ನ ಸನ್ಮಾನಿಸಲಾಗಿದೆ. ನಮ್ಮೆಲ್ಲರ ಒಂದು ಪ್ರೀತಿಯ ಅಭಿಮಾನದ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಪ್ರೀತಿಯ ಹೊಸ ವರ್ಷದ ಶುಭಾಶಯಗಳ ಅಭಿನಂದನೆ ಸಲ್ಲಿಸೋಣ. ನಮ್ಮ ಅಕ್ಕ ನೋಡಬೇಕು, ವಿಜಯಲಕ್ಷ್ಮಕ್ಕ ಅವರಿಗೆ ಮತ್ತೊಂದು ಮಹಾರಾಜರಂತೆ ಇನ್ನಷ್ಟು ಅವರ ಸೇವೆ ಜನತೆಗೆ ಸಿಗ್ಲಿ ಅಂತ ಆಶಿಸಿ ಅವ್ರಿಗೆ ಪೇಟವನ್ನ ತೊಡಿಸಿದ್ದಾರೆ. ಸರ್, ನಿಮಗೆ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಎಲ್ಲರ ಪ್ರೀತಿ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತೇಳಿ ಆಶಿಸ್ತೀವಿ. ಸಮುದಾಯದ ಪರವಾಗಿನೂ ಅವ್ರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇದೆ. ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಎಲ್ಲ ಸಮುದಾಯಗಳ ಪರವಾಗಿ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ, ಅವರು ಅದನ್ನು ಸ್ವೀಕರಿಸಬೇಕು. ಸರ್, ಮೊದಲು ಶಾಲು ಹಾಕಿ ಸರ್. ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಪ್ರೀತಿಯ ಅಭಿಮಾನದ ಅಕ್ಕರೆಯ ಚಪ್ಪಾಳೆಯನ್ನ ಕೊಟ್ಟು ಅವರನ್ನ ಗೌರವಿಸಿ ಸನ್ಮಾನಿಸೋಣ. ಮಾಲೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ.